ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಅಧಿಕ ಮಾಸದಲ್ಲಿ ರಂಗೋಲಿ ಪೂಜೆಯನ್ನ ಮಾಡ್ತೀನಲ್ಲ, ಅದು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಅಧಿಕ ಮಾಸದ ದಿನ ಫಸ್ಟ್ ಡೇ ಪೂಜೆ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ವ್ಲಾಗ್. ಅದರಲ್ಲಿ ನಾನು ಈ ರೀತಿ ರಂಗೋಲಿ ಹಾಕೋದು ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದ್ದೆ. ಬಟ್ ಅದು ವೈಟ್ ಅದ್ರ ಮೇಲೆ ಹಾಕಿದ್ದೀನಲ್ಲ, ವೈಟ್ ಅಷ್ಟು ಚೆನ್ನಾಗಿ ಕ್ಲಿಯರ್ ಆಗಿ ಕಾಣಿಸ್ತಿರ್ಲಿಲ್ಲ, ವಿಡಿಯೋ ಕೂಡ ಚೆನ್ನಾಗಿ ಬಂದಿರಲಿಲ್ಲ. ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿ ಓನ್ಲಿ ಪೂಜೆ ಮಾಡೋದಷ್ಟೇ ತೋರಿಸಿದ್ದೆ. ಅದಕ್ಕಾಗಿ ಇವತ್ತು ದೇವ್ರ ಮುಂದೆ ಒಂದು ಟೇಬಲ್ ಹಾಕಿ ಅದರ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಶಂಕು ಚಕ್ರ ಶ್ರೀ ಬರ್ಕೊಂಡಿದ್ದೀನಿ. ಆಮೇಲೆ ಅಷ್ಟ ವಸುಗಳು ಅಂತ ಇವು ಅಷ್ಟದಳ ಪದ್ಮನ ಹಾಕ್ತಾ ಇದ್ದೀನಿ. ನಾನು ಈ ರೀತಿ ಹಾಕಿದ್ದೀನಿ ಅಂತ ಇದೇ ರೀತಿ ಹಾಕ್ಬೇಕಂತೇನಿಲ್ಲ. ಅಷ್ಟದಳ ಪದ್ಮ ನೀವು ಯಾವ ರೀತಿ ಹಾಕ್ತಿರಲ್ಲ, ಅಷ್ಟದಳ ಪದ್ಮ ಕೂಡ 4-5 ರೀತಿ ಹಾಕ್ತಾರೆ. ಅದು ಮುಂದಿನ ವಿಡಿಯೋದಲ್ಲೇ ತೋರಿಸ್ತೀನಿ. ನಾನು ಈ ರೀತಿ ಹಾಕಿದ್ದೀನಿ. ಈ ಅಷ್ಟ ವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, 2 ಪ್ರಜಾಪತಿ ವಷಟ್ಕರು ಅಂತ ಇವು 33 ದೇವತೆಗಳನ್ನ ನಾವು 33 ರಂಗೋಲಿ ರೂಪದಲ್ಲಿ ಪೂಜೆಯನ್ನ ಮಾಡ್ತೀವಿ. ಅಧಿಕಸ್ಸೆ ಅಧಿಕ ಫಲಂ ಅಂತ ಹೇಳ್ತೀವಲ್ಲ, ಅಂದ್ರೆ ಈ ಅಧಿಕ ಮಾಸದಲ್ಲಿ ನಾವು ಏನೇ ಒಂದು ಪೂಜೆ ಮಾಡಲಿ, ದಾನ ಮಾಡಲಿ, ಏನೇ ವ್ರತಗಳು ಮಾಡಲಿ, ಎಲ್ಲಾನು ಅಧಿಕ ಫಲ ಕೊಡ್ತದ ಅಂತ ಹೇಳ್ತಾರೆ. ಹಾಗಾಗಿ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಹೋಗ್ಬೇಕು. ನಾನು ಈಗಾಗಲೇ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಅಧಿಕ ಮಾಸ ಯಾಕೆ ಬರುತ್ತೆ, 33ಕ್ಕೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್, ಆಮೇಲೆ ನಾವು ಡೇಟ್ ಆದಾಗ ಮಿಸ್ ಆಗಿರ್ತೀವಿ, ಅದು ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕು, ಹಾಗೆ ಯಾವ ಯಾವ ವ್ರತಗಳನ್ನು ಮಾಡಬೇಕು, ಯಾವ ಯಾವ ದಾನಗಳನ್ನು ಮಾಡಬೇಕು, ಎಲ್ಲಾನು ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ಅವುಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗಾಗಲೇ ಅಧಿಕ ಮಾಸದ ಪೂಜೆಗಳನ್ನು, ದಾನಗಳನ್ನು, ವ್ರತಗಳನ್ನು ಮಾಡ್ತಾ ಇರೋರು ಇದನ್ನು ಕೂಡ ಮಾಡಿ. ಅವು ಯಾವು ಮಾಡಕ್ ಆಗ್ತಾ ಇಲ್ಲ, ಕೆಲವರಿಗೆ ಅನುಕೂಲ ಇರೋದಿಲ್ಲ, ಮಾಡ್ಬೇಕಂತ ತುಂಬಾ ಮನ್ಸಿರುತ್ತೆ ಬಟ್ ಅನುಕೂಲ ಇರೋದಿಲ್ಲ ಅಂಥವ್ರು ನಾನೀಗ ಹೇಳ್ತಾನೆ ಇದೀನಲ್ಲ, ಅದು ಒಂದನ್ನೇ ಮಾಡಿದ್ರು ಕೂಡ ಸಾಕು. ಈ ಅಧಿಕ ಮಾಸ ಮಾಡುವವರು ಕೂಡ ಇದನ್ನ ಮಾಡಿದ್ರೆ ಇನ್ನೂ ಒಳ್ಳೇದು. ಏನಿಲ್ಲ, ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತೀವಲ್ಲ, ಅಷ್ಟಂತರೂ ಡೈಲಿ ಕಂಪಲ್ಸರಿ ಎಲ್ಲರೂ ಮನೇಲಿ ಮಾಡ್ತಾನೆ ಇರ್ತೀವಲ್ಲ. ಅದ್ರ ಜೊತೆಗೆ ನೀವು ಅಡಿಗೆ ಮಾಡೋಕ್ಕಿಂತ ಮುಂಚೆ ಪೂಜೆ ಆದ್ಮೇಲೆ ಒಂದಿಡಿಕೆ ಅಕ್ಕಿನ ಒಂದು ಬಟ್ಲದಲ್ಲಿ ಹಾಕಿ ದೇವ್ರ ಮುಂದೆ ಇಟ್ಬಿಡಿ. ಹಾಗೆ ಅದ್ರ ಮೇಲೆ ₹1 ಕಾಯಿನ್ ಆಗ್ಲಿ, ₹2 ಕಾಯಿನ್ ಆಗ್ಲಿ ಅದ್ರ ಮೇಲೆ ಇಟ್ಬಿಡಿ. ಅವಾಗ ಪೂಜೆ ಮಾಡ್ಕೊಳ್ಳಿ. ಈ ಅಧಿಕ ಮಾಸ ಬಂದಿದೆ ಅಂದ್ರೆ ಅಧಿಕ ಫಲ ಕೊಡುವಂತ ಈ ಮಾಸದಲ್ಲಿ ನನ್ನ ಕೈಲಿ ಇಷ್ಟೇ ಆಗ್ತಾ ಇದೆ, ನನಗಿಷ್ಟೇ ಅನುಕೂಲ ಇದೆ, ನಾನು ಇಷ್ಟನ್ನೇ ನಿನಗೆ ಕೊಡ್ತಾ ಇದ್ದೀನಿ, ಇದನ್ನೇ ಅಧಿಕ ಮಾಡು ಅಂತ ಹೇಳಿ ನೀವು ಕೇಳ್ಕೊಂಡು ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಡೇ ಮತ್ತೆ ನೀವು ಸ್ನಾನ ಮಾಡಿ ಪೂಜೆ ಮಾಡುವಾಗ ಆ ಅಕ್ಕಿನ ಒಂದು ಚೀಲದಲ್ಲಿ ಹಾಕಿ, ಆ ಕಾಯಿನ್ ಅನ್ನು ಕೂಡ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಟು, ಮತ್ತೆ ಒಂದಿಡಿಕೆ ಅಕ್ಕಿನ ತಗೊಂಡು ಅದೇ ಬಟ್ಲದಲ್ಲಿ ಹಾಕಿ ಮತ್ತೆ ಒಂದು ಬೇರೆ ಕಾಯಿನ್ ಅನ್ನ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಹೀಗೆ ಅಧಿಕ ಮಾಸ ಮುಗಿಯೋವರೆಗೂ ಮಾಡಿ. ಈಗಾಗಲೇ ಅಧಿಕ ಮಾಸ ಶುರು ಆಗ್ಬಿಟ್ಟಿದೆ, ಮಧ್ಯದಲ್ಲಿ ಮಾಡ್ಬೋದಾ ಅಂದ್ರೆ ಖಂಡಿತ ಮಾಡ್ಬೋದು. ನೀವು ಯಾವತ್ತು ಈ ವಿಡಿಯೋನ ನೋಡ್ತಿರಲ್ಲ ಅವಾಗ ನೆಕ್ಸ್ಟ್ ಡೇ ಇಂದ ಕೂಡ ಇದನ್ನ ಮಾಡ್ಬೋದು. ಇನ್ನು ಅಧಿಕ ಮಾಸ ನಾಳೆಗೆ ಮುಗಿಯುತ್ತಾ ಅನ್ನೋಷ್ಟೊತ್ತಿಗೆ ಎಷ್ಟು ಅಕ್ಕಿ ಆಗಿರ್ತಾವೋ ಅವಿಷ್ಟು ಅಕ್ಕಿ ಮತ್ತೆ ಕಾಯಿನ್ಸ್ ಎಲ್ಲಾನು ತಗೊಂಡು, ಅಥವಾ ಗುಡಿಯಲ್ಲಾಗ್ಲಿ ಅಥವಾ ಅರ್ಚಕರು ಇರ್ತಾರಲ್ಲ ಅವರಿಗಾಗ್ಲಿ, ಇಲ್ಲ ಹಿರಿಯರಿಗಾಗ್ಲಿ, ಅದನ್ನ ನೀವು ಬ್ರಾಹ್ಮಣರಿಗಾಗ್ಲಿ ಸ್ವಾಮಿಯರಿಗಾಗ್ಲಿ ಅದನ್ನ ದಾನವಾಗಿ ಕೊಡ್ಬೇಕು. ಈ ರೀತಿ ಪೂಜೆ ಮಾಡಿ ದಾನವಾಗಿ ಕೊಡೋದ್ರಿಂದ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಧಾನ್ಯ, ಊಟ ಮಾಡೋದಕ್ಕೆ, ಖರ್ಚಿಗಾಗಿ ದುಡ್ಡು. ಇವೆರಡೇ ಕೂಡ ಅಧಿಕವಾಗಿ ನಮ್ಗೆ ಭಗವಂತ ಕೊಟ್ಟರು ಕೂಡ ಆರಾಮಾಗಿ ಜೀವನ ಮಾಡ್ಬೋದಲ್ಲ. ಇದು ಅತ್ಯಂತ ಸರಳ, ಹಾಗೆ ಎಲ್ಲರೂ ಮಾಡುವಂತದ್ದದ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನಾನು ಏನೇ ಮಾಡುವ ಪೂಜೆಗಳಾಗ್ಲಿ ಎಲ್ಲ ಹೇಳ್ಕೋಬೇಕು ಅಥವಾ ನಾನು ಕೊಡೋ ದಾನಗಳಾಗ್ಲಿ ತೋರ್ಸ್ಕೋಬೇಕು ಅಂತಲ್ಲ. ಇದರಿಂದ ನೋಡಿದ್ರೆ ಸ್ವಲ್ಪ ಮಂದಿಗಾದ್ರೂ ಕೊಡಬೇಕು, ನಾವು ಮಾಡ್ಬೇಕು ಅಂತ ಅನ್ಸ್ಬೋದಲ್ಲ. ಅದಕ್ಕಾಗಿ ಕೆಲವರಿಗೆ ಹೇಗ್ ಮಾಡ್ಬೇಕಂತನೂ ಗೊತ್ತಿರಲ್ಲ, ಸ್ವಲ್ಪ ಒಂದು ಐಡಿಯಾ ಬರುತ್ತಲ್ಲ ಅಂತೇಳಿ ನಾನು ಈ ವಿಡಿಯೋಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಮತ್ತೆ ಯಾವ ಬೇರೆ ಉದ್ದೇಶ ನನ್ಗಿಲ್ಲ. ನೋಡಿದ್ರಲ್ಲ, ನಾನು ರಂಗೋಲಿ ಹಾಕೊಂಡು, ಅರಿಶಿನ ಕುಂಕುಮ ಹಾಕೊಂಡು, ದೀಪ ಹಚ್ಕೊಂಡು, 33 ಹೂವು ಏರಿಸಿ, ನೈವೇದ್ಯ ಇಟ್ಟು, ಉದ್ದಿನ ಕಡ್ಡಿ ಬೆಳಗಿ, ಮಂಗಳಾರತಿ ಮಾಡಿ, ಅಕ್ಷತೆನ ಹಾಕಿ 33 ನಮಸ್ಕಾರ ಕೂಡ ಮಾಡ್ಕೊಂಡಿದ್ದೀನಿ. ಹಿಂಗ ದೊಡ್ಡ ದೊಡ್ಡ ಹೂವನ್ನೇ ಏರ್ಸ್ಬೇಕು ಅಂತೇನಿಲ್ಲ. ಬಿಡಿ ಹೂವ ಒಂದು ₹20 ಮಲ್ಲಿಗೆ ಹೂವ ತಗೊಂಡ್ರು ಕೂಡ ಎಷ್ಟು ದಿನ 33 ಹಾಕಿದ್ರೆ 1 ವಾರ ಮೇಲೆ ಬರುತ್ತೆ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ 4 ಮಂದಿಗೆ ಶೇರ್ ಮಾಡಿ. ನಮಸ್ಕಾರ.